ಕನೀಜ್ ಫಾತಿಮಾ, ಎಸ್, ಕನೀಜ್ ಫಾತಿಮಾ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ MLA, ಎರಡನೇ ಬಾರಿ MLA ಆಗಿದ್ದಾರೆ. ಈ ಹಿಂದೆ ಫಸ್ಟ್ ಟೈಮ್ MLA ಆಗಿದ್ದರು, ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ದಿದ್ರು, ಎರಡನೇ ಬಾರಿ ಕೂಡ ಗೆದ್ದಿದ್ದಾರೆ. ಸೊ ತುಂಬ ದೊಡ್ಡ ಮಟ್ಟದ ಮಾಸ್ ಇಮೇಜ್ ಇಲ್ಲದೇ ಇದ್ದರೂ ಕೂಡ ಅಟ್ಲೀಸ್ಟ್ ಎರಡು ಬಾರಿ ಗೆದ್ದಿದ್ದಾರೆ. ಕಲಬುರಗಿ ಖರ್ಗೆ ಮನಸ್ಸು ಮಾಡಿದಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಮನಸ್ಸು ಮಾಡಿದಿದ್ರೆ ಬಹುಶಃ ಕನೀಜ್ ಫಾತಿಮಾ ಗೆಲ್ತಾ ಇದ್ರು ಅಂದರೆ ಮಂತ್ರಿ ಆಗ್ತಾಯಿದ್ರು, ಮಂತ್ರಿ ಪದವಿಯಲ್ಲಿ ಪಡೆಯೋದನ್ನ ಅದರಲ್ಲಾದರೂ ಗೆಲ್ತಾ ಇದ್ರು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಯಾಕೋ ಮನಸ್ಸು ಮಾಡೋದು ಕಾಣಿಸ್ತಾ ಇಲ್ಲ. ಅವರೊಬ್ಬರು ಕನೀಜ್ ಫಾತಿಮಾ ಅವರು ಮಂತ್ರಿ ಆಗಲಿ ಬಿಡಿ ಅಂದಿದ್ರೆ ಯಾರು ಕೂಡ ಅಪೋಸ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಕನೀಜ್ ಫಾತಿಮಾಗೂ ಕೂಡ ಸಿಕ್ಕಲಿಲ್ಲ. ಇನ್ಯಾರು ಕೊಡ್ತಾರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ? 2 ಬಾರಿ MLA ಆಗಿದ್ದಾರೆ. ಅಲ್ಪಸಂಖ್ಯಾತ ಕೋಟಾದಲ್ಲಿ, ಮಹಿಳಾ ಕೋಟಾದಲ್ಲಿ ಕೊಡಿ ಅಂತ ಕೇಳಿದರು, ಮನವಿ ಮಾಡ್ಕೊಂಡಿದ್ರು. ಬಟ್ ನೋ ಯೂಸ್, ಕೊಟ್ಟಿಲ್ಲ. ಅಲ್ಪಸಂಖ್ಯಾತರಿಗೆ 3 ಜನ ಕೊಟ್ಟಿದ್ದಾರೆ ಈಗ. ಓಕೆ, 3 ಜನ ಕೊಟ್ಟಿದ್ದೀರಾ, ಅಟ್ಲೀಸ್ಟ್ ಅವರಲ್ಲಿ 2 ಕೊಟ್ಟು ನನಗಾದ್ರೂ ಕೊಡ್ಬೋದಾಗಿತ್ತಲ್ಲ ಅನ್ನೋ ಒಂದು ವಾದವನ್ನು ಕೂಡ ಇವರು ಮುಂದೆ ಇಟ್ಟಿದ್ರು. ಅಲ್ಪಸಂಖ್ಯಾತರಲ್ಲಿ MLA ಆಗಿರ್ತಕ್ಕಂಥಾದರೆ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಗೆದ್ದಿರ್ತಕ್ಕಂಥ ಏಕೈಕ MLA ಇವರು ಕರ್ನಾಟಕದಲ್ಲಿ. ಕನೀಜ್ ಫಾತಿಮಾ MLC ಇದ್ದಾರೆ ಇನ್ನೊಬ್ಬರು, ಬಟ್ ಸ್ಪರ್ಧೆ ಮಾಡಿ ಕ್ಷೇತ್ರಕ್ಕೆ ಗೆದ್ದಿರ್ತಕ್ಕಂಥ ಏಕೈಕ ಮಹಿಳೆ, ಅದು 2ನೇ ಬಾರಿ. ಇಂಥವ್ರಿಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು ಕಾಂಗ್ರೆಸ್ ಸರ್ಕಾರ. ಬಟ್ ಇನ್ನೂ ಕೊಟ್ಟಿಲ್ಲ. ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಯಾರು ಕೊಡುತ್ತೆ ಅಂತ.